ಅದು ಐತಿಹಾಸಿಕ ಕ್ಷೇತ್ರ. ರಾಜ್ಯ ದೇಶ ರಾಜಕಾರಣದ ಭವಿಷ್ಯ ನುಡಿಯುವ ಸುಕ್ಷೇತ್ರ. ಮಳೆ ಬೆಳೆಯ ಮುನ್ಸೂಚನೆ ನೀಡುವ ಐತಿಹಾಸಿಕ ಕಾರ್ಣಿಕೋತ್ಸವ. ಇಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಹೊಸದೊಂದು ವಿವಾದ ಶುರುವಾಗ್ಬಿಟ್ಟಿದೆ. ಮೈಲಾರಲಿಂಗೇಶ್ವರ ವಿಜಯನಗರದ ಹೂವಿನ ಹಡಗಲಿಯಲ್ಲಿರೋ ದೇವಸ್ಥಾನ. ಈ ಐತಿಹಾಸಿಕ ಸುಕ್ಷೇತ್ರಕ್ಕೆ ರಾಜ್ಯಾದ್ಯಂತ ಭಕ್ತರು ಆಗಮಿಸ್ತಾರೆ. ಇಲ್ಲಿ ನಡೆಯೋ ಮೈಲಾರ ಜಾತ್ರೆಗೆ ಭಕ್ತರ ದಂಡೆ ಹರಿದು ಬರುತ್ತೆ. ಗೊರವಯ್ಯ ನುಡಿದ ಕಾರಣಿಕ ನಿಜವಾಗುತ್ತೆ ಅನ್ನೋ ನಂಬಿಕೆ ಇದೆ. ಮೈಲಾರಲಿಂಗೇಶ್ವರ ಸನ್ನಿಧಿಯಲ್ಲಿ ಮತ್ತೆ ವಿವಾದ. ಕಾರಣಿಕೋತ್ಸವ ಸಮಯದಲ್ಲೇ ಹೊಸ ಸಮರ. ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ವಿಚಾರಕ್ಕೆ ಹೊಸದೊಂದು ವಿವಾದ ಶುರುವಾಗಿಬಿಟ್ಟಿದೆ. ತಲೆತಲಾಂತರದಿಂದಲೂ ಈ ದೇವಸ್ಥಾನದಲ್ಲಿ ನಮ್ಮ ವಂಶದವರೇ ಧಾರ್ಮಿಕ ಸೇವೆ ಮಾಡುತ್ತಾ ಬಂದಿದ್ದಾರೆ. ಆದರೆ ದೇವಸ್ಥಾನದ ಇವೋ ನಮ್ಮನ್ನ ದೇಗುಲದಿಂದ ಹೊರತಳ್ಳಿದ್ದಾರೆ. ನಮಗೆ ಜಿಲ್ಲಾಧಿಕಾರಿಗಳು ನ್ಯಾಯ ಒದಗಿಸಬೇಕು ಅಂತ ಮೈಲಾರಲಿಂಗೇಶ್ವರ ದೇವಸ್ಥಾನದ ವಂಶ ಪಾರಂಪರ್ಯ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಅಳಲು ತೋಡಿಕೊಂಡಿದ್ದಾರೆ. ಈಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ ಹನುಮಂತಪ್ಪ ಅಂತ ಹೇಳಿ ಅವರು ಈ ಬೆಳಗ್ಗೆ ನಮಗೆ ಒಳಗಡೆ ಇರ್ತಕ್ಕಂಥ ನಮ್ಮ ವಂಶಸ್ಥರಿಗೆ ಕೈ ಹಿಡಿದು ಹೇಳೋದು, ಇಲ್ಲಿ ಯಾರು ಇರ್ಕೊಡೋದು, ಜಿಲ್ಲಾಧಿಕಾರಿಗಳು ಆದೇಶ ಆಗಿದೆ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಆದೇಶ ಮಾಡಿದರೆ, ಯಾವಾಗ ಆದೇಶ ಮಾಡಿದರೆ ಅಂತ ನಮ್ಗೆ ಇವತ್ತಿಗೂ ಅಧಿಕೃತವಾಗಿ ಯಾವುದು ಬಂದಿದೆ. ನಮ್ಮ ಪೂರ್ವಜನರ ಕಾಲದಿಂದಲೂ ಕ್ಷೇತ್ರದಲ್ಲಿ ಕಪಿಲಮುನಿ ಪೀಠದವರು ಸ್ನಾಯ ಸೇವೆ ಮಾಡುತ್ತಾ ಬಂದಿದ್ದಾರೆ. ಹಣ್ಣು ಕಾಯಿ ಮಾಡಿಸುವುದು, ಗೊರಯ್ಯಗಳಿಗೆ ದೀಕ್ಷೆ ನೀಡುವುದು ಸೇರಿ ಎಲ್ಲ ಧಾರ್ಮಿಕ ಕಾರ್ಯಗಳನ್ನ ಮಾಡುತ್ತಿದ್ದೇವೆ. ಆದರೂ ನಮ್ಮನ್ನ ಸಂಪೂರ್ಣವಾಗಿ ದೇವಸ್ಥಾನದಿಂದ ಹೊರಹಾಕುವ ಹುನ್ನಾರ ನಡೆದಿದೆ ಅಂತ ಕಿಡಿಕಾರಿದ್ರು. ಗೋಡೆ ಸೇವೆ ಮಾಡಿಸ್ತಕ್ಕಂಥದ್ದು ಆಗ್ಬೋದು, ಆಮೇಲೆ ದೀಕ್ಷಾದಿಗಳನ್ನ ಕೊಡ್ತಕ್ಕಂಥದ್ದು, ಇಲ್ಲೆಲ್ಲ ಭಕ್ತಾದಿಗಳಿಗೆ ದೇವರ ಹತ್ರ ಕರ್ಕೊಂಡೋಗಿ ದರ್ಶನ ಮಾಡಿಸ್ತಕ್ಕಂಥದ್ದು, ಭಂಡಾರ ದರ್ಶನ ಮಾಡಿಸ್ತಕ್ಕಂಥದ್ದು, ಎಲ್ಲವೂ ಕೂಡ ನಮ್ಮ ಪರಂಪರೆ. ಆ ಪರಂಪರೆಯನ್ನ ಮತ್ತು ದೇವರನ್ನ ದೂರ ಮಾಡೋದಕ್ಕೆ ಇದು ಪ್ರಯತ್ನ ಪಟ್ಟರೆ ಅದರಿಂದ ನಮಗೆ ತುಂಬಾ ಬಾಧಕ ಆಗುತ್ತೆ. ನಾವು ಮುಂದೆ ಯಾವ ರೀತಿ ಇದನ್ನ ನಿರ್ವಹಿಸಲಪ್ಪ ಅಂತಕ್ಕಂಥದ್ದನ್ನ ಬಹಳ ಯೋಚನೆಯಲ್ಲಿ ನಾವಿದ್ದೇವೆ. ಇದಿಷ್ಟೇ ಅಲ್ಲ, ಜಿಲ್ಲಾಧಿಕಾರಿಗಳ ಆದೇಶ ಪಾಲಿಸುತ್ತಿದ್ದೇವೆ ಅಂತ ಹೇಳುವ ಮುಜರಾಯಿ ಅಧಿಕಾರಿಗಳು ನಮಗೆ ಯಾವ ಆದೇಶವನ್ನು ನೀಡಿಲ್ಲ. ದೇವರು ಮತ್ತು ನಮ್ಮ ಪರಂಪರೆಯನ್ನ ದೂರ ಮಾಡುತ್ತಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ನ್ಯಾಯ ಒದಗಿಸಬೇಕು ಅಂತ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಆಗ್ರಹಿಸಿದ್ರು. ಇದರಿಂದ ನಮ್ಮ ಭಕ್ತರ ಭಾವನೆಗಳಿಗೆ ಬಹಳ ಧಕ್ಕೆ ಬರುತ್ತೆ. ನಮಗೂ ಕೂಡ ಒಂದು ಹಕ್ಕು ಬಾಧ್ಯತೆಯಿಂದ ನಮ್ಮನ್ನ ಮೊಟಕುಗೊಳಿಸ್ತಾರ ಅಂತಕ್ಕಂಥ ಒಂದು ಭಯ ಬಂದ್ಬಿಡಿದೆ. ಈ ತರ ಪುರಾತನ ಕಾಲದಿಂದ ಬಂದಿರ್ತಕ್ಕಂಥದ್ದನ್ನ ನಮ್ಗೆ ಯಾಕಪ್ಪ ಈ ರೀತಿ ಮೊಟಕುಗೊಳಿಸ್ತಕ್ಕಂಥ ಹುನ್ನಾರ ನಡೆಸ್ಯಾರ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಇದಕ್ಕೆ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳವರೇ ನ್ಯಾಯ ಕೊಡಿಸಬೇಕು. ಇತ್ತ ಮುಜರಾಯಿ ಇಲಾಖೆ ಅಧಿಕಾರಿಗಳು ನಾವು ಜಿಲ್ಲಾಧಿಕಾರಿ ಆದೇಶವನ್ನ ಪಾಲಿಸುತ್ತಿದ್ದೀವಿ ಅಂತಾರೆ. ಅದೇನೇ ಇರಲಿ, ಜಿಲ್ಲಾಧಿಕಾರಿಗಳು ಎಲ್ಲ ಅಂಶಗಳನ್ನ ಗಮನಹರಿಸಿ ವಿವಾದವನ್ನ ಬಗೆಹರಿಸುವುದು ಒಳ್ಳೆಯದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದು ಐತಿಹಾಸಿಕ ಕ್ಷೇತ್ರ. ರಾಜ್ಯ ದೇಶ ರಾಜಕಾರಣದ ಭವಿಷ್ಯ ನುಡಿಯುವ ಸುಕ್ಷೇತ್ರ. ಮಳೆ ಬೆಳೆಯ ಮುನ್ಸೂಚನೆ ನೀಡುವ ಐತಿಹಾಸಿಕ ಕಾರ್ಣಿಕೋತ್ಸವ. ಇಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಹೊಸದೊಂದು ವಿವಾದ ಶುರುವಾಗ್ಬಿಟ್ಟಿದೆ. ಮೈಲಾರಲಿಂಗೇಶ್ವರ ವಿಜಯನಗರದ ಹೂವಿನ ಹಡಗಲಿಯಲ್ಲಿರೋ ದೇವಸ್ಥಾನ. ಈ ಐತಿಹಾಸಿಕ ಸುಕ್ಷೇತ್ರಕ್ಕೆ ರಾಜ್ಯಾದ್ಯಂತ ಭಕ್ತರು ಆಗಮಿಸ್ತಾರೆ. ಇಲ್ಲಿ ನಡೆಯೋ ಮೈಲಾರ ಜಾತ್ರೆಗೆ ಭಕ್ತರ ದಂಡೆ ಹರಿದು ಬರುತ್ತೆ. ಗೊರವಯ್ಯ ನುಡಿದ ಕಾರಣಿಕ ನಿಜವಾಗುತ್ತೆ ಅನ್ನೋ ನಂಬಿಕೆ ಇದೆ. ಮೈಲಾರಲಿಂಗೇಶ್ವರ ಸನ್ನಿಧಿಯಲ್ಲಿ ಮತ್ತೆ ವಿವಾದ. ಕಾರಣಿಕೋತ್ಸವ ಸಮಯದಲ್ಲೇ ಹೊಸ ಸಮರ. ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ವಿಚಾರಕ್ಕೆ ಹೊಸದೊಂದು ವಿವಾದ ಶುರುವಾಗಿಬಿಟ್ಟಿದೆ. ತಲೆತಲಾಂತರದಿಂದಲೂ ಈ ದೇವಸ್ಥಾನದಲ್ಲಿ ನಮ್ಮ ವಂಶದವರೇ ಧಾರ್ಮಿಕ ಸೇವೆ ಮಾಡುತ್ತಾ ಬಂದಿದ್ದಾರೆ. ಆದರೆ ದೇವಸ್ಥಾನದ ಇವೋ ನಮ್ಮನ್ನ ದೇಗುಲದಿಂದ ಹೊರತಳ್ಳಿದ್ದಾರೆ. ನಮಗೆ ಜಿಲ್ಲಾಧಿಕಾರಿಗಳು ನ್ಯಾಯ ಒದಗಿಸಬೇಕು ಅಂತ ಮೈಲಾರಲಿಂಗೇಶ್ವರ ದೇವಸ್ಥಾನದ ವಂಶ ಪಾರಂಪರ್ಯ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಅಳಲು ತೋಡಿಕೊಂಡಿದ್ದಾರೆ. ಈಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ ಹನುಮಂತಪ್ಪ ಅಂತ ಹೇಳಿ ಅವರು ಈ ಬೆಳಗ್ಗೆ ನಮಗೆ ಒಳಗಡೆ ಇರ್ತಕ್ಕಂಥ ನಮ್ಮ ವಂಶಸ್ಥರಿಗೆ ಕೈ ಹಿಡಿದು ಹೇಳೋದು, ಇಲ್ಲಿ ಯಾರು ಇರ್ಕೊಡೋದು, ಜಿಲ್ಲಾಧಿಕಾರಿಗಳು ಆದೇಶ ಆಗಿದೆ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಆದೇಶ ಮಾಡಿದರೆ, ಯಾವಾಗ ಆದೇಶ ಮಾಡಿದರೆ ಅಂತ ನಮ್ಗೆ ಇವತ್ತಿಗೂ ಅಧಿಕೃತವಾಗಿ ಯಾವುದು ಬಂದಿದೆ.
ನಮ್ಮ ಪೂರ್ವಜನರ ಕಾಲದಿಂದಲೂ ಕ್ಷೇತ್ರದಲ್ಲಿ ಕಪಿಲಮುನಿ ಪೀಠದವರು ಸ್ನಾಯು ಸೇವೆ ಮಾಡುತ್ತಾ ಬಂದಿದ್ದಾರೆ. ಹಣ್ಣುಕಾಯಿ ಮಾಡಿಸುವುದು, ಗೊರಯ್ಯಗಳಿಗೆ ದೀಕ್ಷೆ ನೀಡುವುದು ಸೇರಿ ಎಲ್ಲ ಧಾರ್ಮಿಕ ಕಾರ್ಯಗಳನ್ನ ಮಾಡುತ್ತಿದ್ದೇವೆ. ಆದರೂ ನಮ್ಮನ್ನ ಸಂಪೂರ್ಣವಾಗಿ ದೇವಸ್ಥಾನದಿಂದ ಹೊರಹಾಕುವ ಹುನ್ನಾರ ನಡೆದಿದೆ ಅಂತ ಕಿಡಿಕಾರಿದ್ರು. ಗೋಡೆ ಸೇವೆ ಮಾಡಿಸ್ತಕ್ಕಂಥದ್ದು ಆಗ್ಬೋದು, ಆಮೇಲೆ ದೀಕ್ಷಾದಿಗಳನ್ನ ಕೊಡ್ತಕ್ಕಂಥದ್ದು, ಇಲ್ಲೆಲ್ಲ ಭಕ್ತಾದಿಗಳಿಗೆ ದೇವರ ಹತ್ರ ಕರ್ಕೊಂಡೋಗಿ ದರ್ಶನ ಮಾಡಿಸ್ತಕ್ಕಂಥದ್ದು, ಭಂಡಾರ ದರ್ಶನ ಮಾಡಿಸ್ತಕ್ಕಂಥದ್ದು, ಎಲ್ಲವೂ ಕೂಡ ನಮ್ಮ ಪರಂಪರೆ. ಆ ಪರಂಪರೆಯನ್ನ ಮತ್ತು ದೇವರನ್ನ ದೂರ ಮಾಡೋದಕ್ಕೆ ಇದು ಪ್ರಯತ್ನ ಪಟ್ರೆ ಅದರಿಂದ ನಮ್ಗೆ ತುಂಬಾ ಬಾಧಕ ಆಗುತ್ತೆ. ನಾವು ಮುಂದೆ ಯಾವ ರೀತಿ ಇದನ್ನ ನಿರ್ವಹಿಸಲಪ್ಪ ಅಂತಕ್ಕಂಥದ್ದನ್ನ ಬಹಳ ಯೋಚನೆಯಲ್ಲಿ ನಾವಿದ್ದೇವೆ. ಇದಿಷ್ಟೇ ಅಲ್ಲ, ಜಿಲ್ಲಾಧಿಕಾರಿಗಳ ಆದೇಶ ಪಾಲಿಸುತ್ತಿದ್ದೇವೆ ಅಂತ ಹೇಳುವ ಮುಜರಾಯಿ ಅಧಿಕಾರಿಗಳು ನಮಗೆ ಯಾವ ಆದೇಶವನ್ನು ನೀಡಿಲ್ಲ. ದೇವರು ಮತ್ತು ನಮ್ಮ ಪರಂಪರೆಯನ್ನ ದೂರ ಮಾಡುತ್ತಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ನ್ಯಾಯ ಒದಗಿಸಬೇಕು ಅಂತ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಆಗ್ರಹಿಸಿದ್ರು. ಇದರಿಂದ ನಮ್ಮ ಭಕ್ತರ ಭಾವನೆಗಳಿಗೆ ಬಹಳ ಧಕ್ಕೆ ಬರುತ್ತೆ. ನಮಗೂ ಕೂಡ ಒಂದು ಹಕ್ಕು ಬಾಧ್ಯತೆಯಿಂದ ನಮ್ಮನ್ನ ಮೊಟಕುಗೊಳಿಸ್ತಾರ ಅಂತಕ್ಕಂಥ ಒಂದು ಭಯ ಬಂದ್ಬಿಡಿದೆ. ಈ ತರ ಪುರಾತನ ಕಾಲದಿಂದ ಬಂದಿರ್ತಕ್ಕಂಥದ್ದನ್ನ ನಮ್ಗೆ ಯಾಕಪ್ಪ ಈ ರೀತಿ ಮೊಟಕುಗೊಳಿಸ್ತಕ್ಕಂಥ ಹುನ್ನಾರ ನಡೆಸ್ಯಾರ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಇದಕ್ಕೆ ನನಗೆ ಮಾನ್ಯ ಜಿಲ್ಲಾಧಿಕಾರಿಗಳವರೇ ನ್ಯಾಯ ಕೊಡಿಸಬೇಕು. ಇತ್ತ ಮುಜರಾಯಿ ಇಲಾಖೆ ಅಧಿಕಾರಿಗಳು ನಾವು ಜಿಲ್ಲಾಧಿಕಾರಿ ಆದೇಶವನ್ನ ಪಾಲಿಸುತ್ತಿದ್ದೀವಿ ಅಂತಾರೆ. ಅದೇನೇ ಇರಲಿ, ಜಿಲ್ಲಾಧಿಕಾರಿಗಳು ಎಲ್ಲ ಅಂಶಗಳನ್ನ ಗಮನ ಹರಿಸಿ ವಿವಾದವನ್ನ ಬಗೆಹರಿಸುವುದು ಒಳ್ಳೆಯದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದು ಐತಿಹಾಸಿಕ ಕ್ಷೇತ್ರ. ರಾಜ್ಯ ದೇಶ ರಾಜಕಾರಣದ ಭವಿಷ್ಯ ನುಡಿಯುವ ಸುಕ್ಷೇತ್ರ. ಮಳೆ ಬೆಳೆಯ ಮುನ್ಸೂಚನೆ ನೀಡುವ ಐತಿಹಾಸಿಕ ಕಾರ್ಣಿಕೋತ್ಸವ. ಇಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಹೊಸದೊಂದು ವಿವಾದ ಶುರುವಾಗ್ಬಿಟ್ಟಿದೆ. ಮೈಲಾರಲಿಂಗೇಶ್ವರ ವಿಜಯನಗರದ ಹೂವಿನ ಹಡಗಲಿಯಲ್ಲಿರೋ ದೇವಸ್ಥಾನ. ಈ ಐತಿಹಾಸಿಕ ಸುಕ್ಷೇತ್ರಕ್ಕೆ ರಾಜ್ಯಾದ್ಯಂತ ಭಕ್ತರು ಆಗಮಿಸುತ್ತಾರೆ. ಇಲ್ಲಿ ನಡೆಯೋ ಮೈಲಾರ ಜಾತ್ರೆಗೆ ಭಕ್ತರ ದಂಡೆ ಹರಿದು ಬರುತ್ತೆ. ಗೊರವಯ್ಯ ನುಡಿದ ಕಾರಣಿಕ ನಿಜವಾಗುತ್ತೆ ಅನ್ನೋ ನಂಬಿಕೆ ಇದೆ. ಮೈಲಾರಲಿಂಗೇಶ್ವರ ಸನ್ನಿಧಿಯಲ್ಲಿ ಮತ್ತೆ ವಿವಾದ. ಕಾರಣಿಕೋತ್ಸವ ಸಮಯದಲ್ಲೇ ಹೊಸ ಸಮರ. ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ವಿಚಾರಕ್ಕೆ ಹೊಸದೊಂದು ವಿವಾದ ಶುರುವಾಗಿಬಿಟ್ಟಿದೆ. ತಲೆತಲಾಂತರದಿಂದಲೂ ಈ ದೇವಸ್ಥಾನದಲ್ಲಿ ನಮ್ಮ ವಂಶದವರೇ ಧಾರ್ಮಿಕ ಸೇವೆ ಮಾಡುತ್ತಾ ಬಂದಿದ್ದಾರೆ. ಆದರೆ ದೇವಸ್ಥಾನದ ಇವೋ ನಮ್ಮನ್ನ ದೇಗುಲದಿಂದ ಹೊರತಳ್ಳಿದ್ದಾರೆ. ನಮಗೆ ಜಿಲ್ಲಾಧಿಕಾರಿಗಳು ನ್ಯಾಯ ಒದಗಿಸಬೇಕು ಅಂತ ಮೈಲಾರಲಿಂಗೇಶ್ವರ ದೇವಸ್ಥಾನದ ವಂಶ ಪಾರಂಪರ್ಯ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಅಳಲು ತೋಡಿಕೊಂಡಿದ್ದಾರೆ. ಈಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ ಹನುಮಂತಪ್ಪ ಅಂತ ಹೇಳಿ ಅವರು ಈ ಬೆಳಗ್ಗೆ ನಮಗೆ ಒಳಗಡೆ ಇರ್ತಕ್ಕಂಥ ನಮ್ಮ ವಂಶಸ್ಥರಿಗೆ ಕೈ ಹಿಡಿದು ಹೇಳೋದು, ಇಲ್ಲಿ ಯಾರು ಇರ್ಕೊಡೋದು, ಜಿಲ್ಲಾಧಿಕಾರಿಗಳು ಆದೇಶ ಆಗಿದೆ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಆದೇಶ ಮಾಡಿದರೆ, ಯಾವಾಗ ಆದೇಶ ಮಾಡಿದರೆ ಅಂತ ನಮ್ಗೆ ಇವತ್ತಿಗೂ ಅಧಿಕೃತವಾಗಿ ಯಾವುದು ಬಂದಿಲ್ಲ. ನಮ್ಮ ಪೂರ್ವಜನರ ಕಾಲದಿಂದಲೂ ಕ್ಷೇತ್ರದಲ್ಲಿ ಕಪಿಲಮುನಿ ಪೀಠದವರು ಸ್ನಾಯು ಸೇವೆ ಮಾಡುತ್ತಾ ಬಂದಿದ್ದಾರೆ. ಹಣ್ಣುಕಾಯಿ ಮಾಡಿಸುವುದು, ಗೊರಯ್ಯಗಳಿಗೆ ದೀಕ್ಷೆ ನೀಡುವುದು ಸೇರಿ ಎಲ್ಲ ಧಾರ್ಮಿಕ ಕಾರ್ಯಗಳನ್ನ ಮಾಡುತ್ತಿದ್ದೇವೆ. ಆದರೂ ನಮ್ಮನ್ನ ಸಂಪೂರ್ಣವಾಗಿ ದೇವಸ್ಥಾನದಿಂದ ಹೊರಹಾಕುವ ಹುನ್ನಾರ ನಡೆದಿದೆ ಅಂತ ಕಿಡಿಕಾರಿದ್ರು. ಗೋಡೆ ಸೇವೆ ಮಾಡಿಸ್ತಕ್ಕಂಥದ್ದು ಆಗ್ಬೋದು, ಆಮೇಲೆ ದೀಕ್ಷಾದಿಗಳನ್ನ ಕೊಡ್ತಕ್ಕಂಥದ್ದು, ಇಲ್ಲೆಲ್ಲ ಭಕ್ತಾದಿಗಳಿಗೆ ದೇವರ ಹತ್ರ ಕರ್ಕೊಂಡೋಗಿ ದರ್ಶನ ಮಾಡಿಸ್ತಕ್ಕಂಥದ್ದು, ಭಂಡಾರ ದರ್ಶನ ಮಾಡಿಸ್ತಕ್ಕಂಥದ್ದು, ಎಲ್ಲವೂ ಕೂಡ ನಮ್ಮ ಪರಂಪರೆ. ಆ ಪರಂಪರೆಯನ್ನ ಮತ್ತು ದೇವರನ್ನ ದೂರ ಮಾಡೋದಕ್ಕೆ ಇದು ಪ್ರಯತ್ನ ಪಟ್ರೆ ಅದರಿಂದ ನಮ್ಗೆ ತುಂಬಾ ಬಾಧಕ ಆಗುತ್ತೆ. ನಾವು ಮುಂದೆ ಯಾವ ರೀತಿ ಇದನ್ನ ನಿರ್ವಹಿಸಲಪ್ಪ ಅಂತಕ್ಕಂಥದ್ದನ್ನ ಬಹಳ ಯೋಚನೆಯಲ್ಲಿ ನಾವಿದ್ದೇವೆ. ಇದಿಷ್ಟೇ ಅಲ್ಲ, ಜಿಲ್ಲಾಧಿಕಾರಿಗಳ ಆದೇಶ ಪಾಲಿಸುತ್ತಿದ್ದೇವೆ ಅಂತ ಹೇಳುವ ಮುಜರಾಯಿ ಅಧಿಕಾರಿಗಳು ನಮಗೆ ಯಾವ ಆದೇಶವನ್ನು ನೀಡಿಲ್ಲ. ದೇವರು ಮತ್ತು ನಮ್ಮ ಪರಂಪರೆಯನ್ನ ದೂರ ಮಾಡುತ್ತಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ನ್ಯಾಯ ಒದಗಿಸಬೇಕು ಅಂತ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಆಗ್ರಹಿಸಿದ್ರು. ಇದರಿಂದ ನಮ್ಮ ಭಕ್ತರ ಭಾವನೆಗಳಿಗೆ ಬಹಳ ಧಕ್ಕೆ ಬರುತ್ತೆ.